ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 26 ಜೂನ್ 2025 ನಿಫ್ಟಿ 50 ಎಂದು BSEನಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬನ್ನಿ. ಇವತ್ತು ಸೆನ್ಸೆಕ್ಸ್ ಒಂದು ಒಳ್ಳೆ ಏರಿಕೆ ತೋರಿಸಿದೆ ಅಂತ ಹೇಳ್ಬೋದು. 1000.36 ಪಾಯಿಂಟ್ಸ್ಗಳಷ್ಟು ಒಂದು ಏರಿಕೆ ತೋರಿಸಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ 83,755.87 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆಯೇ ನಿಫ್ಟಿ 50 ನೋಡಿದರೆ ಸುಮಾರು 304.25 ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 25,549 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಒಂದು ಒಳ್ಳೆ ಅಪ್ ಟ್ರೆಂಡಲ್ಲಿ ಹೋಗ್ತಾ ಇದೆ ನಮ್ಮ ಶೇರ್ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಕಾನ್ಸಿಕ್ಯೂಟಿವ್ ಆಗಿ ನಮ್ಮ ಶೇರ್ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿದೆ. ಹಾಗೆ ನಾವು ನಿಫ್ಟಿ 50ನಲ್ಲಿ ನೋಡಿದರೆ ಯಾವೆಲ್ಲ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದರೆ ಸಾಕಷ್ಟು ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಸುಮಾರು 4.16% ಅಷ್ಟು ಏರಿಕೆ ಆಗಿದೆ. ಹಾಗೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ಸು, ಇಂಡಾಲ್ಕೋ ಇಂಡಸ್ಟ್ರಿ ಶೇರ್ಸ್ಗಳು, ಟಾಟಾ ಸ್ಟೀಲು, ಹಾಗೆ ಅಡಾನಿ ಪೋರ್ಟ್ಸ್, ಬಜಾಜ್ ಫಿನಾನ್ಸು, ಭಾರತಿ ಏರ್ಟೆಲ್, ಝೊಮ್ಯಾಟೊ, ಅಡಾನಿ ಎಂಟರ್ಪ್ರೈಸಸ್, ಹಾಗೆ HDFC ಬ್ಯಾಂಕ್, ಬಜಾಜ್ ಫಿನ್ಸರ್, ರಿಲಯನ್ಸ್ ಇಂಡಸ್ಟ್ರೀಸ್, NTPC, ಅಲ್ಟ್ರಾಟೆಕ್ ಸಿಮೆಂಟ್, HDFC ಲೈಫ್, ಗ್ರಾಸಿಮ್ ಇಂಡಸ್ಟ್ರೀಸ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಆಕ್ಸಿಸ್ ಬ್ಯಾಂಕ್, ಹಾಗೆ ಟಾಟಾ ಮೋಟರ್ಸ್, ONGC, ಟೈಟನ್, ನೆಸ್ಲೆ ಇಂಡಿಯಾ, L&T, ಪವರ್ ಗ್ರಿಡ್ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ನೋಡ್ಬೋದು ಸುಮಾರು 410 ರೂಪಾಯಿ 10 ಪೈಸೆಗೆ ಇವತ್ತು ಕ್ಲೋಸ್ ಆಗಿದೆ. ಇಷ್ಟು ಶೇರ್ಸ್ಗಳಲ್ಲಿ ಒಂದು ಒಳ್ಳೆ ಏರಿಕೆ ತೋರಿಸಿದೆ ಅಂತ ಹೇಳ್ಬೋದು. ಹಾಗೆ IPO ನೋಡೋದಾದರೆ ಶ್ರೀ ಹರೇ ಕೃಷ್ಣ ಸ್ಪಾಂಜ್ ಐರನ್ ಲಿಮಿಟೆಡ್, ಇದು SME IPO ಇವತ್ತು ಕ್ಲೋಸ್ ಆಯಿತು. ಸುಮಾರು 3 ಪಟ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್ ಲಿಮಿಟೆಡ್, ಇದು ಇವತ್ತು ಕ್ಲೋಸ್ ಆಯಿತು. ಒಂದು ಒಳ್ಳೆ ರೆಸ್ಪಾನ್ಸ್ ಅಂತ ಹೇಳ್ಬೋದು. ಸುಮಾರು 53 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಇದು ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಕಲ್ಪತರು ಲಿಮಿಟೆಡ್, ಇದು ಅಷ್ಟೇ ಇವತ್ತು ಕ್ಲೋಸ್ ಆಗಿದೆ. ಸುಮಾರು 1.42 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಇಲನ್ ಬ್ಯಾರಿ ಇಂಡಸ್ಟ್ರಿಯಲ್ ಗ್ಯಾಸಸ್ ಲಿಮಿಟೆಡ್, ಇದು ಅಷ್ಟು ಇವತ್ತು ಕ್ಲೋಸ್ ಆಗಿದೆ. ರಿಟೇಲ್ ಕ್ಯಾಟಗರಿಲಿ ನೋಡೋದಾದರೆ ಸುಮಾರು 2 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ HDB ಫಿನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್, ಇದು ನಾಳೆ ಕ್ಲೋಸ್ ಆಗುತ್ತೆ. ಸುಮಾರು 0.68 ಟೈಮ್ಸ್ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಇಲ್ಲಿವರೆಗೂ ಅಪ್ಡೇಟ್ ಬಂದಿರೋ ಪ್ರಕಾರ. ಹಾಗೆ IPO ನೋಡೋದಾದರೆ ಇತ್ತೀಚೆಗೆ IPO ಜಾಸ್ತಿ ಬಂದಿದೆ ಅಂತಲೇ ಹೇಳ್ಬೋದು. ಸಂಬೋ ಸ್ಟೀಲ್ ಟ್ಯೂಬ್ಸ್ ಲಿಮಿಟೆಡ್, ಇದು ಓಪನ್ ಆಗಿರೋದು ನಿನ್ನೆ, ಇದು 25 ಜೂನ್, ಆಮೇಲೆ ಕ್ಲೋಸ್ ಆಗೋದು ನಾಳೆ. ಸುಮಾರು ರಿಟೇಲ್ ಕ್ಯಾಟಗರಿನಲ್ಲಿ 1.94 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ಪ್ರೋ FX ಟೆಕ್ ಲಿಮಿಟೆಡ್, ಇದು SME IPO, ಇದು ಓಪನ್ ಆಗಿರೋದು ಇವತ್ತು, ಕ್ಲೋಸ್ ಆಗೋದು ನಾಳೆ. ಪ್ರೈಸ್ ರೇಂಜ್ ಬಂದು 82 ರೂಪಾಯಿಂದ 87 ರೂಪಾಯಿ ಇದೆ. ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ 131,200 ರೂಪಾಯಿ ಡಿಮ್ಯಾಂಡ್ ಇದೆ. ಇದು ಇನ್ನೊಂದು ಬಂದಿದೆ ಸನ್ಟೆಕ್ ಇನ್ಫ್ರಾ ಸೊಲ್ಯೂಷನ್ಸ್ ಲಿಮಿಟೆಡ್, ಇದು SME IPO, ಪ್ರೈಸ್ ರೇಂಜ್ 81 ರೂಪಾಯಿಂದ 86 ರೂಪಾಯಿ, ಮಿನಿಮಮ್ ಇನ್ವೆಸ್ಟ್ಮೆಂಟ್ 129,600 ರೂಪಾಯಿ ಇದೆ. ಇದು ಹೆಚ್ಚು ಕಡಿಮೆ ನಾಳೆ ಇದು ಕ್ಲೋಸ್ ಆಗುತ್ತೆ. ಹೆಚ್ಚು ಕಡಿಮೆ ನಾವು ನೋಡೋದು ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು 19.67 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ಇಂಡೋ ಗಲ್ಫ್ ಕ್ರಾಪ್ ಸೈನ್ಸಸ್ ಲಿಮಿಟೆಡ್, ಇದು ಇವತ್ತು ಓಪನ್ ಆಗಿರೋದು, 30ನೇ ತಾರೀಕು ಜೂನ್ ಕ್ಲೋಸ್ ಆಗುತ್ತೆ ಇದು. ಹಾಗೆ ಇದರಲ್ಲಿ ಪ್ರೈಸ್ ರೇಂಜ್ ಬಂದು 105 ರೂಪಾಯಿಂದ 111 ರೂಪಾಯಿ ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 14,175 ರೂಪಾಯಿ. ಹಾಗೆ ಮೂವಿಂಗ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಲಿಮಿಟೆಡ್, ಇದು SME IPO, ಇದು 26 ಜೂನ್, ಅಂದರೆ ಇವತ್ತು ಓಪನ್ ಆಗಿರೋದು, ಕ್ಲೋಸ್ ಆಗೋದು 30 ಜೂನ್ 2025. ಹೆಚ್ಚು ಕಡಿಮೆ ಪ್ರೈಸ್ ರೇಂಜ್ ಬಂದು 66 ರೂಪಾಯಿಂದ 70 ರೂಪಾಯಿ ಇದೆ. ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ 132,000 ರೂಪಾಯಿ ಇದೆ. ಸೊ ವಿಡಿಯೋ ನೋಡೋದಕ್ಕೆ ತಮಗೆ ತುಂಬ ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್